ಓಕೆ, ಗ್ರಾಮಸ್ಥರಿಗೆ ತೋರಿಸ್ತಾ ಇದ್ದೀವಿ ನೋಡ್ರಿ. ಇಲ್ಲಿ ಚರಂಡಿ ತೆಗೆದು ಹೋಯ್ದ್ರು, ಈಗ ಅವ್ರು ತೆಗಿತಾ ಇದ್ದಾರೆ. ಮಲ್ಷಣ, ಚರಂಡಿ ತೆಗಿತಿದೆಯಲ್ಲ, ಏನೇನು ಮಾಡಿದ್ದಾರೆ ಜನ ನೋಡಪ್ಪ. ಹಾಂ ನೋಡಿ ಇಲ್ಲಿ ಪಾಪ ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ. ಯಾರೋ ಕ್ಲೀನ್ ಮಾಡ್ತಾರೆ ಅಂತ ನಾವು ಕಸ ಹಾಕೋದೇ ಅಲ್ಲ, ಒಂದಿಷ್ಟು ಅವ್ರದ್ದೇ ಆದ ಇದಿರುತ್ತೆ, ಒಂದು ಲಿಮಿಟೇಷನ್ಸು. ಈ ಸ್ಲ್ಯಾಬ್ ಹಾಕ್ಬೇಕಾದ್ರು ಅಷ್ಟೇ, ಇಷ್ಟು ದೂರ ಸ್ಲ್ಯಾಬ್ ಹಾಕ್ಬೇಕಾದ್ರೆ ಏನು ಪ್ರಿಕಾಷನ್ಸ್ ತಗೊಬೇಕಾಯ್ತು, ಅಥವಾ ಆ ಚರಂಡಿನ ಸರಿ ಮಾಡಿ ಸ್ಲ್ಯಾಬ್ ಹಾಕ್ಬೇಕಾಯ್ತು, ಅದನ್ನೆಲ್ಲ ಮಾಡಿದಿರೋ ಕಾರಣ ಮತ್ತೆ ಎಲ್ಲಿ ಬೇಕಲ್ಲಿ ಕಸ ಹಾಕ್ತಿದ್ದೀವಿ. ಅದೇನು ಮನುಷ್ಯತ್ವ ಇದೆಯೋ ಇಲ್ವೋ, ಪ್ಲ್ಯಾಸ್ಟಿಕ್ಕು ಕುಡ್ದಿದ್ದು ತಿಂದಿದ್ದು ಎಲ್ಲದನ್ನು ತಾಂಬಂದು ಇಲ್ಲಿ ಹಾಕ್ತಾ ಇದ್ದೀವಿ. ಹಾಂ, ಒಂದು ಡಸ್ಟ್ಬಿನ್ ಇದೆ ಅಂದಮೇಲೆ ಆ ಡಸ್ಟ್ಬಿನ್ನಿಗೆ ಹಾಕ್ಬೋದಿತ್ತು, ಅದನ್ನು ವಿಲೇವಾರಿ ಮಾಡ್ಬೋದಿತ್ತು. ಈಗ ಹಿಂಸೆ ಆಗ್ತಾಯಿತ್ತಲ್ಲ ಮಲೇಶಣ್ಣ ನಿಮಗೆ? ದುಡ್ಡ ಸಾವಿರಾರು ರೂಪಾಯಿ ಕೊಡೋದ ಲೆಕ್ಕ ಅಲ್ಲ, ಈ ಕಸನೇ ಹಾಕ್ತಂಗೆ ಇಟ್ಕೊಂಬೋದಿತ್ತಾನೆ. ನೋಡ್ರಿ ಇಲ್ಲಿ ನೀವುಗಳು ಒಂದೊಂದು ಕಸನೂ ಕೂಡ ಹಾಕ್ಬೇಕಾದ ಜಾಗಕ್ಕೆ ಹಾಕಿದರೆ, ಈ ಚರಂಡಿ ಕ್ಲೀನ್ ಮಾಡಿದ್ದಾರೆ, ಮಾಡ್ಬೇಕಾರೆ ಅವರು ಅನುಭವಿಸಿರೋದು ನಾನು ಕಣ್ಣಾರೆ ನೋಡಿರೋದು ಕೇಳ್ತಾ ಇದ್ದೀನಿ. ಅಟ್ಲೀಸ್ಟು ಇನ್ನು ಮುಂದಾರುವೆ ಒಂದು ಪ್ಲಾಸ್ಟಿಕ್ಕು, ಒಂದು ಕಡ್ಡಿ ಕಸ ಸಿಕ್ಕರೆ ಪ್ರಜ್ಞಾವಂತರಾಗೋಣ. ಒಂದು ಡಸ್ಟ್ಬಿನ್ ಅಂತ ಐತಿ, ಡಸ್ಟ್ಬಿನಿಗೆ ಹಾಕೋಣ, ಇಲ್ಲ ಆಟೋ ಬರುತ್ತೆ ಆಟೋಗೆ ಹಾಕೋಣ. ಈ ವ್ಯವಸ್ಥೆಗಳನ್ನ ಮಾಡ್ಕೊಂಡಿಲ್ಲ ಅಂದರೆ ತೀರಾ ಮನುಷ್ಯ ಈ ರೀತಿ ಬದುಕೋದು ಅಲ್ಲ. ನೋಡ್ರಿ, ಅವರು ಶೂ ಹಾಕೊಂಡು ಆ ಕೆಸರಲ್ಲಿ ಇಳಿದಿದ್ದಾರೆ, ನಿನ್ನೆ ಕ್ಲೀನ್ ಮಾಡಿ ಇಟ್ಟೋಗಿದ್ದಾರೆ, ಮತ್ತಲೇ ಕಸ ಹಾಕಿದ್ದಾರೆ, ಮತ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇನ್ನು ಮುಂದೆ ಒಂದು ಕಸ ಹಾಕ್ಬೇಕಾರೆ ಯಾರೇ ಆಗಿರ್ಬೋದು, ಅದು ನಾನೇ ಆಗಿರ್ಬೋದು, ಅದನ್ನು ಸೇರಿಸಬೇಕಾಗಿರೋ ಜಾಗ ಕರೆಕ್ಟಾಗಿ ಸೇರಿಸಿರೆ ಇಷ್ಟೊಂದೆಲ್ಲ ಪರುಡಿ ಇದಾಗಲ್ಲ. ದಯವಿಟ್ಟು ಸೊಕ್ಕೆ ಗ್ರಾಮಸ್ಥರಿಗೆ ಈ ವಿಷಯ ತಿಳಿಸ್ತಾ ಇದ್ದೀವಿ. ಹಾಂ, ಎಲ್ಲ ಚರಂಡಿನೂ ಕೂಡ ಕ್ಲೀನ್ ಮಾಡೋವಷ್ಟು ಮಾಡಿದ್ದಾರೆ, ಅತಿಯಾಗಿ ಅವರು ಮಾಡ್ತಾ ಇದ್ದಾರೆ. ಏನಂದರೆ ಇನ್ನು ಮುಂದೆ ಅವರಿಗೂ ಸಲೀಸಾಗಂಗೆ ಚರಂಡಿ ಮಾಡ್ಬೇಕಾರೆ ಕ್ಲೀನಾಗಿ ಏನು ವಾಟ ಇಟ್ಟಿದ್ರೆ ಇದು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಅದು ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಯಾವ ಇಂಜಿನಿಯರ್ ಮಾಡಿದ್ರು, ಯಾವ ಅಧ್ಯಕ್ಷ, ಯಾವ ಸದಸ್ಯ, ಅಲ್ಲಿ ಮುಂಟ ಹೋಗೋದಲ್ಲ. ಇನ್ನು ಮುಂದಾರು ಬದಲಾಗ್ರಿ, ನೀವು ಚರಂಡಿಗಳಿಗೆ ಕಸ ಬೀಳದೇ ಇರೋಂಥ ವ್ಯವಸ್ಥೆನ ಮಾಡ್ಕೊಳ್ಳೋಣ. ಮತ್ತು ಚರಂಡಿ ಆಗ್ಬೇಕಾದ್ರೆ ನಿಂತ್ಕೊಂಡು ಕೆಲಸ ಮಾಡ್ಕೊಳ್ಳೋಣ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಜವಾಬ್ದಾರಿ ತಗೊಳ್ಳೋದ್ರಿಂದ ಎಲ್ಲ ಸಾಧ್ಯ ಇದೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಂಡು ಡಸ್ಟ್ಬಿನಿಗೆ ಏನು ಹಾಕಬೇಕು ಅದನ್ನು ಕರೆಕ್ಟಾಗಿ ಡಸ್ಟ್ಬಿನಿಗೆ ಹಾಕೋಣ. ಎಲ್ಲ ನಮ್ಮ ಜವಾಬ್ದಾರಿಗಳನ್ನ ಕರೆಕ್ಟಾಗಿ ಮಾಡೋಣ. ಓಕೆ, ನೋಡಿರಿ, ಅದು ಅಷ್ಟು ಗಲೀಜು ಕೂತ್ಕೊಂಡಿದೆ. ಈಗ ನೀರು ಹೋಗ್ತಾ ಇಲ್ಲ, ಮತ್ತಿದ್ರು ಸೊಳ್ಳೆ ಪಳ್ಳೆ ಎಲ್ಲ ಕಾಟ ಬಂದರೆ ನಮ್ಮೂರಿಗೆ ಬರೋದು. ಇಲ್ಲಿ ಕಟ್ಕೊಂಡಿದ್ರೆ ನಿಮ್ಮ ಮೇಗ್ಲ ಮನೆಯವರಿಗೆ ಸೊಳ್ಳೆ ಬರ್ದಂಗೆ ಏನಿರಲ್ಲ, ಇಲ್ಲಿಂದ ಸೊಳ್ಳೆ ಆರೋಗಿ ನಿಮ್ಮ ಹತ್ರ ಬಂದೇ ಬರ್ತವೆ. ಇವತ್ತಿಷ್ಟು ಗಲೀಜನ್ನ ಕ್ಲೀನ್ ಮಾಡಿದ್ದಾರೆ. ಪ್ರತಿ ಸರಿನೂ ಕೂಡ ಗಲೀಜು ಕ್ಲೀನ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಹೋಗ್ತಾ ಇದೆ. ಹೊಸ ಚರಂಡಿಗಳು ಮಾಡ್ಕೊಬೋದು. ಹೆಚ್ಚು ಕಮ್ಮಿ 6-7 ದಿನ ಆಯಿತು. ನಮ್ಮ ಅರ್ಧ ಹಿಂಸಿಗೆ ಮಲೇಶಣ್ಣ, ಅರ್ಧ ಹಿಂಸಿಗೆ ಅವರು ಪಾಪ ಬೇಜಾರು ಹಾಕೊಂಡು ಕೆಲಸ ಮಾಡಿದ್ದಾರೆ. ಬೆಳಗ್ಗೆ ಆ ಸ್ಲ್ಯಾಬ್ ಅಡೆಗೆ ನೋಡಿರಲಿ, ಅವ್ರ ತಲೆ ಕೂದಲು ನೋಡಿರಲಿ, ಅಡೆಗೆ ಹೋಗಿ ಅವ್ರಿಗೆ ದುಡ್ಡು ಕೊಡೋದು ಲೆಕ್ಕ ಅಲ್ಲ. ಅಟ್ಲೀಸ್ಟ್ ಅಣ್ಣ ಈ ಕಸನ ಎಲ್ಲ ಹಾಕ್ಬೇಕು ಅಂತ ಕರೆಕ್ಟಾಗಿ ಹಾಕಿರೆ ಇಷ್ಟೊಂದು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ತಾನೆ. ಓಕೆ, ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ಪ್ರಜ್ಞಾವಂತರಾಗೋಣ. ಇನ್ನಾದರೂ ಒಳ್ಳೆ ವ್ಯವಸ್ಥೆ ಕಡೆ ಬದಲಾಗೋಣ. ಅವ್ರ ಕಾಂಟ್ರಾಕ್ಟ್ರಿಗೆ ಕೊಟ್ಟು ಅಮೌಂಟು ಆ್ಯಕ್ಚುಲಿ ನಾವೀಗ ಏನಾಗುತ್ತೆ ಅಂದರೆ ಪಾಪ ಇಷ್ಟು ಕಷ್ಟಪಡ್ತಾರೆ. ನನಗೆ ಅನ್ನಿಸ್ತಾ ಇದೆ, ಇಲ್ಲಿ ಕಾಂಟ್ರಾಕ್ಟ್ರು, ಇನ್ನೊಂದು MB ಬರೆಯೋರು, ಅದಂತೆ ಇದಂತೆ ಅಂತೇಳಿ ಕೆಲಸ ಮಾಡಿದವರಿಗೆ ನಿಜವಾಗಿ ಕೂಡ ಅಷ್ಟೊಂದು ಹಣ ಹೋಗೋದೇ ಇಲ್ಲಂತೆ. ನನಗೆ ಅದು ಕೇಳಿ ಒಂಥರ ಬೇಜಾರಾಯಿತು. ಅದಕ್ಕೋಸ್ಕರನೇ ಕಷ್ಟಜೀವಿಗಳಿದ್ದಾರೆ, ಯಾರೋ ಒಂದಿಷ್ಟು ಜನ ನಾವು ಮಾಡಿದ್ದ ಕಸನ ಇನ್ಯಾರೋ ಕ್ಲೀನ್ ಮಾಡ್ತಾರೆ ಅನ್ನೋದು ಮಾನದಂಡಗಳು ಬೇಡ. ಸರಿಯಾಗೋಣ, ಬದಲಾವಣೆ ಆಗ್ತೀರಾ, ಖಂಡಿತ ಈ ಜವಾಬ್ದಾರಿ ತಾಂತೀರ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಇಲ್ಲೆಲ್ಲ ಕಸ ಹಾಕಬೇಡಿ ಸರ್. ಏನು ಹೇಳಿ? ಸ್ವಲ್ಪ ಊಟ ಮಾಡ್ತೀರಾ? ಪ್ರಸಾದ ದೇವಸ್ಥಾನದ್ದು ಇಲ್ಲಂತೆ ಸರ್, ಊಟ ಮಾಡಲ್ಲಂತ ಅವರು. ಓಕೆ, ಯಾರೋ ಕ್ಲೀನ್ ಮಾಡ್ತಿರೋದು ನೋಡಿ ಊಟ ತಂದರು, ಧನ್ಯವಾದ. ಓಕೆ, ಜವಾಬ್ದಾರಿ ತಾಳಿ ಇನ್ನು ಮುಂದಾರು.